ಮ್ಯಾಟ್ ಹಾಕೋದ್ರಿಂದ ಉಣ್ಣಿ ಆಗಂಗಿಲ್ಲ, ಚಿಕ್ಕಾಡಾಗಂಗಿಲ್ಲ, ಗಂಜಲೆಲ್ಲ ತೆಳಗೆ ಹೋಗತಿ, ಹಿಕ್ಕಿ ಉಚ್ಚಿ ಎಲ್ಲ ತೆಳಗೆ ಹೋಗೋದ್ರಿಂದ ಕುರಿ ಸ್ವಚ್ಛ ಉಳಿತಾವು, ಮೈ ತೊಳೆಯೋದು ಬರೋಂಗಿಲ್ಲ, ರಾಡಿ ಆಗಂಗಿಲ್ಲ. ಯಾರೇ ತೊಗೊಂಡ್ರು 70 mm ಗೇಜ್ ಹಿಡಿದ ನಾವು ಕೊಡ್ತೀವಿ. ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಈ ಡಿಸ್ಟೆನ್ಸ್ನಲ್ಲಿ ಯಾವುದೇ ರೀತಿ ಕಾಲು ಸಿಗಲ್ಲ. ಇದರಲ್ಲಿ ಯಾವುದೇ ರೀತಿ ಫಸ್ಟ್ನೇ ದಿವಸ ಹುಟ್ಟಿದ ಮರಿನ ಇದರಲ್ಲಿ ಮೇಲೆ ಬಿಟ್ಟರು ಯಾವುದೇ ಕಾಲು ಸಿಗೋದಿಲ್ಲ. ಒಳ್ಳೆ ಕ್ವಾಲಿಟಿ ಇದೆ. ಗಾಡಿ ಹಚ್ತಾ ಇದ್ದು ಮ್ಯಾಟ್ ಮೇಲೆ ನೋಡಿ ಸರ್, ನಮ್ಮ ಕ್ವಾಲಿಟಿ 6 ಟನ್ ಭಾರ ತೊಗೊಂಡು ಹೋದ್ರು ಏನು ಡ್ಯಾಮೇಜ್ ಬರೋಂಗಿಲ್ಲ. ಆಲ್ರೆಡಿ 300 ಸಿಟಿ ಒಂದು ಪಾರ್ ಮಾಡ್ಕೊಂಡಿವಿ. ಇನ್ನೂ 500 ನಮಗೆ ಬೇಕಾಗ್ಯದು. ಅದ್ರ ಸಲುವಾಗಿ ನಾವು ಇದನ್ನ ಒಯ್ತೀವಿ, ನಾವು ಹಾಕ್ತೀವಿ, ನೀವು ಹಾಕ್ರಿ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಗುಣಮಟ್ಟ ಇದೆ. ತಮಿಳ್ನಾಡು ಹೋಗಿ ತರೋಕ್ಕಿಂತ ನಮ್ಮಲ್ಲೇ ಸಿಗ್ತಾವೆ ಸರ್, ಮುಧೋಳದಲ್ಲೇ ಸಿಗ್ತಾವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಪ್ಪ ದುಂಡಪ್ಪ ಗುರವ್, ಸಾಕಿನ ರಂಜನಗಿ, ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟೆ ಸರ್. ನಾವು ಸುಮಾರು 5-6 ವರ್ಷದಿಂದ ಕುರಿ ಮ್ಯಾಟನ್ನು ಮ್ಯಾನುಫ್ಯಾಕ್ಚರ್ ಮಾಡಾಕತ್ತೀವಿ. ತಮಿಳ್ನಾಡು ಹೋಗಿ ತರೋಕ್ಕಿಂತ ನಮ್ಮಲ್ಲೇ ಸಿಗ್ತಾವೆ ಸರ್, ಮುಧೋಳದಲ್ಲೇ ಸಿಗ್ತಾವೆ. ಕುರಿ ಮ್ಯಾಟನ್ನು ಹೇಗೆ ತಯಾರು ಮಾಡ್ತೀವಿ ಅನ್ನೋದು ತೋರಿಸಿಕೊಡ್ತೀನಿ, ಮತ್ತು ಇದರಿಂದ ರೈತರಿಗೆ ಏನು ಅನುಕೂಲ ಅನ್ನೋದು ಹೇಳಿಕೊಡ್ತೀವಿ. ಕುರಿ ಮ್ಯಾಟ್ನ ಬಳಸೋದ್ರಿಂದ ರೈತರಿಗೆ ಏನೆಲ್ಲ ಅನುಕೂಲ ಇದೆ ಸರ್? ನೋಡಿ ಸರ, ಮೊದಲೆಲ್ಲ ನಾವೆಲ್ಲ ಕಟ್ಟಿಗೆನ ಹಾಕ್ತಿದ್ದೆವು. ಕಟ್ಟಿಗೆ ಒಳಗೆ ಕುರಿಗಳು ಕಾಲು ಸಿಕ್ಕುವಾಗ ಮರಿಗಳು ಚಿಕ್ಕ ಚಿಕ್ಕ ಕಾಲು ಸಿಕ್ಕುವಂದಾಗ ಕಾಲು ಮುರಿಯಾಕತ್ತಿದ್ವು. ಅದರಸಿಂದ ಕಟ್ಟಿಗೆ ತೆಗೆದು ನಾವು ಮ್ಯಾಟ್ ಹಾಕಾಕ್ತೀವಿ ಸರ್. ಮ್ಯಾಟ್ ಹಾಕೋದ್ರಿಂದ ಸಣ್ಣ ಸೈಜ ದೊಡ್ಡ ಸೈಜ ಎಲ್ಲ ಸೇಮ್ ಒಂದೇ ಕ್ವಾಲಿಟಿ ಬರುತ್ತೆ. ಕಾಲಿಗಿಲ್ಲಿ ಯಾವ ಸಿಕ್ಕೋಲ್ಲ ಸರ. ಮುಂದೆ ಬಡ್ಡ್ಯಾಗ ನಾವು DP ಕ್ರಾಸ್ ಕೋಳಿ ಹಾಕಿವು, ಮ್ಯಾಲ ಟಗರ್ ಮರಿ, 1ರಿಂದ 2-3 ಥರ ಅನುಕೂಲ ಐತೆ ಸರ್ ರೈತರಿಗೆ. ಉಣ್ಣಿ ಆಗಂಗಿಲ್ಲ, ಚಿಕ್ಕಾಡಾಗಂಗಿಲ್ಲ, ಗಂಜಲೆಲ್ಲ ತೆಳಗೆ ಹೋಗತಿ, ಹಿಕ್ಕಿ ಉಚ್ಚಿ ಎಲ್ಲ ತೆಳಗೆ ಹೋಗೋದ್ರಿಂದ ಕುರಿ ಸ್ವಚ್ಛ ಉಳಿತಾವು, ಮೈ ತೊಳೆಯೋದು ಬರೋಂಗಿಲ್ಲ, ರಾಡಿ ಆಗಂಗಿಲ್ಲ, ಅಗದಿ ಕ್ವಾಲಿಟಿ A1 ಕ್ವಾಲಿಟಿ ಉಳಿತಾವೆ ಸರ್ ಮ್ಯಾಲೆ. ಸರ ನೋಡ್ತಾ ಇರಿ, ಇದು ನಮ್ಮದು ಕುರಿ ಮ್ಯಾಟ್ ತಯಾರು ಮಾಡೋ ಮಿಷಿನು. ಇದರಲ್ಲಿ ಎಲ್ಲ ಥರ ಕಲರೂ ರೆಡಿ ಮಾಡಿ ಕೊಡ್ತೀವಿ, ಮತ್ತು ಎಲ್ಲ A1 ಕ್ವಾಲಿಟಿ 70 mm ಮ್ಯಾಟನ್ನೇ ಕೊಡ್ತೀವಿ. ಬೇಕಾದ್ರೆ 70 mm ಚೆಕ್ ಮಾಡೋದಾದ್ರೆ ಸರ ಯಾರೇ ತೊಗೊಂಡ್ರು 70 mm ಗೇಜ್ ಹಿಡಿದ ನಾವು ಕೊಡ್ತೀವಿ ಸರ. ರೈತರು ಇವನು ಮ್ಯಾಟ್ ನಮಗೆ ತೊಗೋಬೇಕಾರೆ ಎಲ್ಲರೂ 2x2 ಅಂತ ಹೇಳ್ತಾರೆ ಎಲ್ಲ ಕಂಪ್ನಿಯವರು. ಆದ್ರೆ 70 mm ನೋಡೇ ತೊಗೋಬೇಕು. ಪೈಟಿ ಇರ್ತಾವೆ. ಯಾರೇ ತೊಗೊಂಡ್ರು 70 mm ಮ್ಯಾಟನ್ನೇ ಹಾಕ್ಬೇಕಂದ್ರೆ ತಾಳುಣಿಕೆ ಬರ್ತಾವೆ, ಗೇಜ ಜಾಸ್ತಿ ಇರ್ತೈತಿ. ನಾವು ಕ್ವಾಲಿಟಿ ಚೆಕ್ ಮಾಡೋಣ ನಮ್ಮ ಮ್ಯಾಟಿಂದು. ನಾವು ಈ ಗಾಡಿ ಹಾಕಿ ತೋರಿಸ್ತೀವಿ, ಆದ್ರೆ ನೋಡೋಣ. ಗಾಡಿ ಹಚ್ತಾ ಇದ್ದೀವಿ ಮ್ಯಾಟ್ ಮೇಲೆ ನೋಡಿ ಸರ್, ನಮ್ಮ ಕ್ವಾಲಿಟಿ ಏನು ಗಾಡಿಗೆ ಏನು ಇದಿಲ್ಲ. ಇದಕ್ಕೆ ಒಳ್ಳೆ ಕ್ವಾಲಿಟಿ ಎಲ್ಲಿ ಸಿಗಂಗಿಲ್ಲ. 6 ಟನ್ ಭಾರ ತೊಗೊಂಡು ಹೋದ್ರು ಏನು ಡ್ಯಾಮೇಜ್ ಬರೋಂಗಿಲ್ಲ. ಇನ್ನೂ ಒಂದು ಸರನೂ ನಾವು ಗಾಡಿ ಒಳಗೆ ಹಾಕಿ ಚೆಕ್ ಮಾಡಿ ಕೊಡ್ತೀವಿ. ಹಿಂದಿನ ಗಾಲಿಯ ಲೋಡ್ ಭಾಳ ಐತಿ. ನೋಡಿ ಸರ್, ಇಷ್ಟು ಲೋಡ್ 6 ಟನ್ ಆದ್ರೂ ಏನು ಯಾವ ಡ್ಯಾಮೇಜ್ ಇಲ್ಲ, ಏನಿಲ್ಲ, ನೋಡ್ಕೋಬೋದು ಸರ್. ಇವರು ನಮ್ಮ ಕಸ್ಟಮರು. ಮೊದಲು ಆಲ್ರೆಡಿ ಇವ್ರಿಗೆ 250 ಸೀಟ್ ಕೊಟ್ಟನ. ಅವ್ರದ್ದೊಂದು ಫಾರ್ಮ್ ಐತಿ. ಈಗಾಗಲೇ ಅವ್ರು ಬೀಗರಿಗೆ ಒಂದು ಸಡ್ ಮಾಡಿ ಕೊಡ್ತಂತೇಳಿ ಮತ್ತೆ ನಮ್ಮ ಫ್ಯಾಕ್ಟ್ರಿಗೆ ಬಂದರು. ಈಗ ನಮ್ಮಲ್ಲಿ ತೊಗೋತಾರೋ. ನಮ್ಮ ಮ್ಯಾಟ್ ಬಗ್ಗೆ ಕ್ವಾಲಿಟಿ ಕೇಳಿ ಸರ್ ಅವರು. ಸರ್ ಮ್ಯಾಟು ಸರ, ನನ್ನ ಹೆಸರು ಬಂದುಬಿಟ್ಟು ಮಾರುತಿ ಪೂಜಾರಿ ಅಂತ ಸರ. ನಮ್ಮೂರು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಧೋಳ ತಾಲೂಕು ಸರ್. ನಾವೀಗ 300 ಸೀಟಿದ್ದು ನಾವು ಈಗಾಗಲೇ ಪಾರ್ ಮಾಡ್ಕೊಂಡಿದ್ದೀವಿ. ಈಗ ಪಾರ್ ಮಾಡ್ಕೊಂಡು ನಾವು ಇನ್ನೊಂದು ಪಾರ್ ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡು ಮತ್ತು ಒಳ್ಳೆ ಇಲ್ಲೇ ರಂಜನಿಗೆಲ್ಲಿ ಸಿಗ್ತಕ್ಕಂಥ ಈ ನಾಗಪ್ಪ ಹೋಗೋರವ್ರದ್ದು ಇದಕ್ಕೆ ಬಂದೀವಿ ನಾವೆಲ್ಲ ಫ್ಯಾಕ್ಟ್ರಿಗೆ. ಅವ್ರ ಫ್ಯಾಕ್ಟ್ರಿಗೆ ಬಂದು ನಾವು ಸೀಟ್ ತೊಗೊಳಕತ್ತೀವಿ. ಈ ಸೀಟ್ ತೊಗೋದ್ರಿಂದ ಏನಾಗತ್ತೆ ಅಂದ್ರೆ ನೆಲಕ್ಕೆ ಸಾಕೋಕೆ ಮೇಲೆ ಮಾಡ್ಸೋಕೆ ಭಾಳ ವ್ಯತ್ಯಾಸ ಇದೆ ಸರ್. ಆ ವ್ಯತ್ಯಾಸ ಏನಂದ್ರೆ ಸರ್, ಈಗ ನಾವು ನೆಲಕ್ಕೆ ಸಾಕಿದ್ರೆ ಅಲ್ಲಿ ಗಂಜಲು ಎಲ್ಲ ಆಡಿನ ಮೇಲೆ ಬೀಳ್ತದೆ, ಎಲ್ಲ ಗಲೀಜಾಗ್ತಾವೆ. ಅದನ್ನು ಬಿಟ್ಟು ನಾವು ಆಂತ್ರ ಮಾಡ್ಕೊಂಡ್ಬಿಟ್ಟು ಅಂದ್ರೆ ರೋಗ ಬರೋದಿಲ್ಲ. ನಾವು ನೆಲಕ್ಕೆ ಸಾಕಿದ್ರೆ ಉಣ್ಣಿ, ಚಿಕ್ಕಾಡು, ಇನ್ನಿತರ ಕೀಟ ಬಾಧೆಗಳಿಂದ ನಮ್ಮ ಆಡುಗಳಾಗಲಿ ಮೇಕೆಗಳಾಗಲಿ ನಮ್ಮ ಕುರಿಗಳಾಗಲಿ ಏನಾಗ್ತಾವೆ, ಒಂದು ಸಾವಿಗೆ ತುತ್ತಾಗ್ತಾವೆ. ಸಾವಿಗೆ ತುತ್ತಾಗೋದ್ರಿಂದ ಈ ಮ್ಯಾಟ್ಗಳನ್ನು ನಾವು ಹಾಕಿ ಇದ್ರ ಮೇಲೆ ಸಾಕೋದ್ರಿಂದ ಏನಾಕೈತಿ ಅಂದರೆ ಈ ಮ್ಯಾಟಲ್ಲಿ ಅಂತರ ಇರೋದ್ರಿಂದ ಯಾವುದೇ ರೀತಿ ಕುರಿ ಮೇಕೆ ಗಲೀಜಾಗಲ್ಲ, ಇದರಲ್ಲಿ ರೋಗ ಬರೋಂಗಿಲ್ಲ. ಇನ್ನೊಂದು, ನಾವು ಕಟ್ಟಿಗೆ ಮೇಲೆ ಸಾಕೋಕೆ ಇದ್ರ ಮೇಲೆ ಸಾಕೋಕೆ ವ್ಯತ್ಯಾಸ ಇದೆ. ಇದ್ರ ಮೇಲೆ ಏನಾಗುತ್ತೆ ಅಂದರೆ ಇದು ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಈ ಡಿಸ್ಟೆನ್ಸ್ನಲ್ಲಿ ಯಾವುದೇ ರೀತಿ ಕಾಲು ಸಿಗಲ್ಲ. ಈ ಕಾಲು ಸಿಗಲ್ಲ. ಕಟ್ಟಿಗೆ ಒಳಗೆ ಏನಾಗುತ್ತೆ ಅಂದರೆ ಕಟ್ಟಿಗೆ ಮಳೆಗಾಲದಾಗ ಹಿಗ್ತೈತಿ, ಬ್ಯಾಸಿಗೆ ಒಳಗೆ ಕುಗ್ತೈತಿ ಕಟ್ಟಿಗೆ. ಆ ಕಟ್ಟಿಗೆ ಕುಗ್ಗಿದಾಗ ಏನಾಗುತ್ತೆ, ಇದು ಹೋಲ್ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅದು ಕಟ್ಟಿಗೆ ಅಲ್ಲಿ ಮರಿ ಕಾಲು ಸಿಕ್ಕು ಮರಿ ಹಿಂಗೆ ತಿರುಗಿಬಿಟ್ರೆ ಕಾಲು ಮುರಿದು ಬಿಡ್ತದೆ. ಇದರಲ್ಲಿ ಯಾವುದೇ ರೀತಿ ಫಸ್ಟ್ನೇ ದಿವಸ ಹುಟ್ಟಿದ ಮರಿನ ಇದರಲ್ಲಿ ಮೇಲೆ ಬಿಟ್ರು ಯಾವುದೇ ಕಾಲು ಸಿಗೋದಿಲ್ಲ. ಒಳ್ಳೆ ಕ್ವಾಲಿಟಿ ಇದೆ. ಈಗ ನಾವು ಆಲ್ರೆಡಿ 300 ಸಿಟಿ ಒಂದು ಪಾರ್ ಮಾಡ್ಕೊಂಡಿವಿ. ಇನ್ನೂ 500 ನಮಗೆ ಬೇಕಾಗ್ಯದು. ಅದ್ರ ಸಲುವಾಗಿ ನಾವು ಇದನ್ನ ಒಯ್ತೀವಿ, ನಾವು ಹಾಕ್ತೀವಿ, ನೀವು ಹಾಕ್ರಿ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಗುಣಮಟ್ಟ ಇದೆ. ಯಾರೇ ಮ್ಯಾಟ್ ಬೇಕಾದ್ರೂ ನಮ್ಮ ಲೋಕಲ್ ಮುಧೋಳದಲ್ಲೇ ಸಿಗ್ತೈತಿ. ನಾವು ನೋಡಿ ಗ್ಯಾರಂಟಿನೂ ಕೊಡ್ತೀವಿ. ಬೇರೆ ಕಡೆ ಹೋಗಿ ತೊಗೊಂಡ್ರೆ ಒಮ್ಮೆ ಕೊಟ್ರೆ ಅಂದ್ರೆ ಅವ್ರು ಹೊಳ್ಳಿ ರಿಪೀಟ್ ನಮಗೆ ಫೋನ್ಯಾಗೂ ಸಿಗಂಗಿಲ್ಲ. ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ, ಒಳ್ಳೆ ಗ್ಯಾರಂಟಿ ಕೊಡ್ತೀವಿ. ಕೊನೆಯದಾಗಿ ನಿಮ್ಮನ್ನೇನು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ನಾವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿವಿ ಸರ, ಕಾಂಟ್ಯಾಕ್ಟ್ ಮಾಡ್ಬೋದು.
ನಮ್ದು ಅಲ್ಲೇ ಮುಧೋಳದಲ್ಲಿ ಅಥವಾ ರಂಜನಿಗೆಯಲ್ಲಿ ಇರ್ತೀವಿ, ಯಾವಾಗ ಬೇಕಾದಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್.